ಗಲ್ಫ್ ದೇಶಗಳ ಯುದ್ಧ ಎದುರಾಗುತ್ತಾ ತೈಲ ಅಭಾವ. ಇರಾನ್ ಹೊಡೆತಕ್ಕೆ ಬಲಿಷ್ಠ ರಾಷ್ಟ್ರಗಳೇ ಕಂಗಾಲಾಗಿವೆ. ಈಗ ಗಲ್ಫ್ ದೇಶಗಳ ಯುದ್ಧ ನಡೀತಿದೆ, ತೈಲ ಅಭಾವ ಎದುರಾಗುತ್ತಾ ಇರಾನ್ ಹೊಡೆತಕ್ಕೆ ಬಲಿಷ್ಠ ರಾಷ್ಟ್ರಗಳು ಕಂಗಾಲಾಗಿವೆ. ಜಗತ್ತಿನ ಅತಿ ಹೆಚ್ಚು ತೈಲ ಪೂರೈಕೆ ಮಾಡುವಂತಹ ಘಟಕಕ್ಕೆ ಹಾನಿಯಾಗಿದೆ. ಅರಾಮ್ಕೋ ತೈಲ ಸಂಸ್ಕರಣಾ ಘಟಕದ ಮೇಲೆ ಅಟ್ಯಾಕ್ ಆಗಿದೆ. ಸೌದಿಯ ಅತಿ ದೊಡ್ಡ ತೈಲ ಘಟಕದ ಮೇಲೆ ಈಗ ಇರಾನ್ ದಾಳಿ ಮಾಡಿರುವಂಥದ್ದು. ಏಕಕಾಲಕ್ಕೆ ಡ್ರೋನ್ ಹಾಗೂ ಮಿಸೈಲ್ನಿಂದ ದಾಳಿಯಾಗಿದೆ. ಕ್ಷಿಪಣಿ ಅಪ್ಪಳಿಸುತ್ತಿದ್ದಂತೆ ಹೊತ್ತಿ ಉರಿದಂತಹ ತೈಲ ಘಟಕ. ತೈಲ ಸಂಸ್ಕರಣಾ ಕಂಪನಿ ಅರಾಮ್ಕೋಗೆ ಸೇರಿರುವಂತಹ ಘಟಕ ಜುಬೈಲ್ನ ರಾಸ್ ತುನುರಾ ಪ್ರದೇಶದಲ್ಲಿರುವಂತಹ ಘಟಕ. ಇದು ಅರಾಮ್ಕೋ ಕಂಪನಿಯ ಒಡೆತನದ ತೈಲ ಸಂಸ್ಕರಣಾ ಘಟಕ. ದಿನಕ್ಕೆ 6.5 ಮಿಲಿಯನ್ ಬ್ಯಾರೆಲ್ ತೈಲ ಪೂರೈಕೆ ಆಗ್ತಿತ್ತು ಇಲ್ಲಿಂದ. ಅರಾಮ್ಕೋ ಘಟಕದಿಂದ ಜಗತ್ತಿನ 7% ತೈಲ ಪೂರೈಕೆ ಆಗ್ತಿತ್ತು. ಗಲ್ಫ್ ದೇಶಗಳ ಯುದ್ಧ ಈಗ ತೈಲ ಅಭಾವಕ್ಕೆ ಕಾರಣವಾಗತ್ತಾ? ಇರಾನ್ ಹೊಡೆತಕ್ಕೆ ಬಲಿಷ್ಠ ರಾಷ್ಟ್ರಗಳು ಕಂಗಾಲಾಗಿವೆ. ಜಗತ್ತಿನ ಅತಿ ಹೆಚ್ಚು ತೈಲ ಪೂರೈಕೆ ಮಾಡ್ತಿದ್ದಂತಹ ಘಟಕಕ್ಕೆ ಈಗ ಹಾನಿಯಾಗಿರುವಂಥದ್ದು. ಅರಾಮ್ಕೋ ತೈಲ ಸಂಸ್ಕರಣಾ ಘಟಕದ ಮೇಲೆ ಅಟ್ಯಾಕ್ ಆಗಿದೆ. ಸೌದಿಯ ಅತಿ ದೊಡ್ಡ ತೈಲ ಘಟಕದ ಮೇಲೆ ಇರಾನ್ ದಾಳಿ ಮಾಡಿದೆ. ಏಕಕಾಲಕ್ಕೆ ಡ್ರೋನ್ ಹಾಗೂ ಮಿಸೈಲ್ನಿಂದ ದಾಳಿಯಾಗಿರುವಂಥದ್ದು. ಕ್ಷಿಪಣಿ ಅಪ್ಪಳಿಸುತ್ತಿದ್ದಂತೆ ಹೊತ್ತಿ ಉರಿದಂತಹ ತೈಲ ಘಟಕ. ತೈಲ ಸಂಸ್ಕರಣಾ ಕಂಪನಿ ಅರಾಮ್ಕೋಗೆ ಸೇರಿರುವಂತಹ ಘಟಕ ಇದು. ಜುಬೈಲ್ನ ರಾಸ್ ತನುರಾ ಪ್ರದೇಶದಲ್ಲಿರೋ ತೈಲ ಘಟಕ. ಅರಾಮ್ಕೋ ಕಂಪನಿ ಒಡೆತನದ ತೈಲ ಸಂಸ್ಕರಣಾ ಘಟಕ. ದಿನಕ್ಕೆ 6.5 ಮಿಲಿಯನ್ ಬ್ಯಾರೆಲ್ ತೈಲ ಪೂರೈಕೆ ಆಗ್ತಿತ್ತು ಈ ಕಂಪನಿಯಿಂದ. ಅರಾಮ್ಕೋ ಘಟಕದಿಂದ ಜಗತ್ತಿನ 7% ತೈಲ ಪೂರೈಕೆ ನಡೀತಿತ್ತು. ಆದರೆ ಈಗಾಗಿರುವಂತಹ ಯುದ್ಧದ ಪರಿಣಾಮ ಘಟಕವೇ ಮಟಾಶ್ ಆಗಿರುವಂಥದ್ದು. ಅತಿ ಹೆಚ್ಚು ತೈಲ ಪೂರೈಕೆ ಮಾಡ್ತಿದ್ದಂತಹ ಘಟಕಕ್ಕೆ ಹಾನಿಯಾಗಿದೆ. ಜಗತ್ತಿನ 7% ತೈಲ ಪೂರೈಕೆ ಇಲ್ಲಿಂದಲೇ ಆಗ್ತಿತ್ತು ಅರಾಮ್ಕೋ ಘಟಕದಿಂದ. ದಿನಕ್ಕೆ 6.5 ಮಿಲಿಯನ್ ಬ್ಯಾರೆಲ್ ತೈಲ ಪೂರೈಕೆಯನ್ನ ಮಾಡ್ತಿದ್ದಂತಹ ಕಂಪನಿ ಇದು. ಅರಾಮ್ಕೋ ಕಂಪನಿ ಒಡೆತನದ ತೈಲ ಸಂಸ್ಕರಣಾ ಘಟಕ ಈಗ ಯುದ್ಧದ ದಾಳಿಗೆ ತುತ್ತಾಗಿರುವಂಥದ್ದು. ಸೌದಿಯ ಅತಿ ದೊಡ್ಡ ತೈಲ ಘಟಕದ ಮೇಲೆ ಇರಾನ್ ದಾಳಿ ನಡೆಸಿದೆ. ಏಕಕಾಲಕ್ಕೆ ಡ್ರೋನ್ ಹಾಗೂ ಮಿಸೈಲ್ನಿಂದ ದಾಳಿಯಾಗಿರುವಂಥದ್ದು. ಕ್ಷಿಪಣಿ ಅಪ್ಪಳಿಸುತ್ತಿದ್ದಂತೆ ಹೊತ್ತಿ ಉರಿದಿದೆ ತೈಲ ಘಟಕ. ದೃಶ್ಯಗಳಲ್ಲಿ ನಾವು ನೋಡ್ತಾ ಇದ್ದೀವಿ ದಾಳಿಗೆ ಯಾವ ರೀತಿಯಾಗಿ ತೈಲ ಪೂರೈಕೆ ಮಾಡ್ತಿದ್ದಂತಹ ಘಟಕ ಉಡಿಸಾಗಿದೆ. ದಟ್ಟ ಹೊಗೆ ಆವರಿಸಿಕೊಂಡಿದೆ, ಹೊತ್ತಿ ಉರಿದಿದೆ ಘಟಕ. ಅಕ್ಷರಶಃ ಸ್ಫೋಟಗೊಂಡಿರುವಂಥದ್ದು. ಸೌದಿಯ ಅತಿ ದೊಡ್ಡ ತೈಲ ಘಟಕದ ಮೇಲೆ ಇರಾನ್ ದಾಳಿ ಮಾಡಿದೆ. ಹೊತ್ತಿ ಉರಿದಿದೆ ತೈಲ ಸಂಸ್ಕರಣಾ ಘಟಕ. ಅರಾಮ್ಕೋ ಕಂಪನಿ ಒಡೆತನದ ಅತಿ ದೊಡ್ಡ, ಸೌದಿಯಲ್ಲೇ ಅತಿ ದೊಡ್ಡ ತೈಲ ಘಟಕದ ಮೇಲೆ ಈಗ ಇರಾನ್ ದಾಳಿ ಮಾಡಿರುವಂಥದ್ದು. ಇದರಿಂದ ತೈಲದ ಅಭಾವ ಉಂಟಾಗತ್ತಾ? ಗಲ್ಫ್ ದೇಶಗಳ ಯುದ್ಧ ತೈಲ ಅಭಾವಕ್ಕೆ ಕಾರಣವಾಗ್ತದೆ.